IPL 2025 ಮೆಗಾ ಆಕ್ಷನ್ ಬಗ್ಗೆ ಮೂರು ಬಿಗ್ಗೆಸ್ಟ್ ಬ್ರೇಕಿಂಗ್ ನ್ಯೂಸ್ ಬಂದಿದ್ದಾವೆ. ಈ ಒಂದು ಬ್ರೇಕಿಂಗ್ ನ್ಯೂಸ್ ಕೇಳಿದ್ರೆ ಪ್ರತಿಯೊಬ್ಬ IPL ಫ್ಯಾನ್ಸ್ ವಾವ್ ಅನ್ನೋದು ಗ್ಯಾರಂಟಿ. ಸೊ ಈ ಮೂರು ಬಿಗ್ಗೆಸ್ಟ್ ಬ್ರೇಕಿಂಗ್ ನ್ಯೂಸ್ ಅಲ್ಲಿ ಬರುವಂತಹ IPL 2025 ಮೆಗಾ ಆಕ್ಷನ್ ಮುಂಚೆ ನಮ್ಮ BCCI ದವರು ರಿಟೆನ್ಷನ್ ರೂಲ್ ನ ಯಾವಾಗ ಅನೌನ್ಸ್ಮೆಂಟ್ ಮಾಡಲಿದ್ದಾರೆ ಮತ್ತು ಬರುವಂತಹ IPL 2025 ಮೆಗಾ ಆಕ್ಷನ್ ಮುಂಚೆ ನಮ್ಮ ಎಲ್ಲ IPL ಓನರ್ದವರು ಯಾವಾಗ ರಿಟೆನ್ಷನ್ ಪ್ಲೇಯರ್ಸ್ ನ ಅನೌನ್ಸ್ಮೆಂಟ್ ಮಾಡಲಿದ್ದಾರೆ. ಫೈನಲಿ ಬರುವಂತಹ IPL 2025 ಮೆಗಾ ಆಕ್ಷನ್ ನಡೆಯುವುದು ಯಾವಾಗ? ಈ ಮೂರು ಬಿಗ್ಗೆಸ್ಟ್ ಬ್ರೇಕಿಂಗ್ ನ್ಯೂಸ್ ಮತ್ತು ಇದಕ್ಕಿಂತ ಮೆಗಾ ಬ್ಲಾಕ್ ಬಾಸ್ಟರ್ ಅಪ್ಡೇಟ್ MS ಧೋನಿಯವರ ಬಗ್ಗೆ ಈ ಒಂದು ಅಪ್ಡೇಟ್ ಕೇಳಿದ್ರೆ ಪ್ರತಿಯೊಬ್ಬ IPL ಫ್ಯಾನ್ಸ್ ಅಷ್ಟೇ ಅಲ್ಲ, CSK ಫ್ಯಾನ್ಸ್ ಮತ್ತು MS ಧೋನಿ ಫ್ಯಾನ್ಸ್ ಗುರು ನೀನೇನು ಮಜಾಕ್ ಮಾಡ್ತಾ ಇದೀಯಾ ಅಂತ ಕೇಳೋದು ಗ್ಯಾರಂಟಿ. ಸೊ ಹಾಗಾದ್ರೆ ಏನು ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ IPL ಫ್ಯಾನು ವಿಡಿಯೋನ ಫಟಾಫಟ್ ಲೈಕ್ ಮಾಡಿ. ಸೊ ನೀವು ಲೈಕ್ ಮಾಡಿದ್ರೆ ನನಗೆ ಜಾಸ್ತಿ ಮೋಟಿವೇಶನ್ ಆಗುತ್ತೆ ಮತ್ತು ಈ ಒಂದು ವಿಡಿಯೋ ಬೇರೆಯವರಿಗೆ ರೆಕಮೆಂಡ್ ಆಗುತ್ತೆ. ಫಟ್ನ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬ IPL ಫ್ಯಾನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. 100K ಸಬ್ಸ್ಕ್ರೈಬರ್ಸ್ ಜರ್ನಿಯಲ್ಲಿ ನಿಮ್ಮೆಲ್ಲರ ಸಪೋರ್ಟ್ ಅವಶ್ಯಕತೆ ಇದೆ ಗುರು. ಫಟಾಫಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈಗಲೇ ಈ ಒಂದು ವಿಡಿಯೋನ ಪ್ರತಿಯೊಬ್ಬ IPL ಫ್ಯಾನ್ಸ್ಗೆ ಶೇರ್ ಮಾಡಿ. ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ ಕಾಯ್ತಾ ಇದ್ದಾರೆ ನಮ್ಮ BCCI ಬರುವಂತಹ IPL 2025 ಮೆಗಾ ಆಕ್ಷನ್ ಮುಂಚೆ ಆ ಒಂದು ರಿಟೆನ್ಷನ್ ರೂಲ್ ನ ಯಾವಾಗ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತ ಹೇಳಿ ಪ್ರತಿಯೊಬ್ಬ IPL ಫ್ಯಾನ್ಸ್ ಕಾಯ್ತಾ ಇದ್ದಾರೆ. ಆಕ್ಚುಲಿ ಈ ಒಂದು ರೂಲು ಆಗಸ್ಟ್ ಲಾಸ್ಟ್ ವೀಕ್ ಬರಬೇಕಾಯ್ತು, ಅಲ್ಲಿನೂ ಬಂದಿಲ್ಲ. ಸೆಪ್ಟೆಂಬರ್ ಫಸ್ಟ್ ವೀಕ್ ಬರಬೇಕಾಯ್ತು, ಅಲ್ಲಿನೂ ಬಂದಿಲ್ಲ. ಈಗ ಸೆಪ್ಟೆಂಬರ್ ಸೆಕೆಂಡ್ ವೀಕ್ ನಡೀತಾ ಇದೆ, ಇನ್ನು ನಮ್ಮ BCCI ದವರು ರಿಟೆನ್ಷನ್ ರೂಲ್ ನ ಅನೌನ್ಸ್ಮೆಂಟ್ ಮಾಡಿಲ್ಲ. ಯಾವಾಗ ಅನೌನ್ಸ್ಮೆಂಟ್ ಮಾಡ್ತಾರಪ್ಪ ಅಂತೇಳಿ ಸಾಕಷ್ಟು ಫ್ಯಾನ್ಸ್ ಕಾಯ್ತಾ ಇದ್ರು. ಆದ್ರೆ ನಿನ್ನೆ ಕ್ರಿಕ್ ಬಾಸ್ ಒಂದು ಬಿಗ್ ರಿಪೋರ್ಟ್ ಮಾಡಿದೆ. ಏನಪ್ಪಾ ಅಂದ್ರೆ ನಮ್ಮ BCCI ದವರು ಬರುವಂತಹ IPL 2025 ಮೆಗಾ ಆಕ್ಷನ್ ಮುಂಚೆ ರಿಟೆನ್ಷನ್ ರೂಲ್ ನ ಅನೌನ್ಸ್ಮೆಂಟ್ ಮಾಡಕ್ಕೆ ಇನ್ನು ಸ್ವಲ್ಪ ಟೈಮ್ ಅನ್ನು ತಗೋತಾ ಇದ್ದಾರಂತೆ. ಮೇಜರ್ ಚೇಂಜಸ್ ಮಾಡಲಿದ್ದಾರೆ. ಆ ಒಂದು ರೀಸನ್ ಮೇಲೆ ಸ್ವಲ್ಪ ಯೋಚನೆ ಮಾಡಿಕೊಂಡು ಬರುವಂತಹ IPL 2025 ಮೆಗಾ ಆಕ್ಷನ್ ಮುಂಚೆ ನಮ್ಮ BCCI ದವರು ಯೋಚನೆ ಮಾಡಿಕೊಂಡು ಈ ಮಂತ್ 29 ಅಂದ್ರೆ ಸೆಪ್ಟೆಂಬರ್ 29 ಡೇಟ್ ಒಳಗೆ ನಮ್ಮ BCCI ದವರು ರಿಟೆನ್ಷನ್ ರೂಲ್ ನ ಅನೌನ್ಸ್ಮೆಂಟ್ ಮಾಡೋದು ಗ್ಯಾರಂಟಿ ಅಂತ ರಿಪೋರ್ಟ್ ಹೇಳ್ತಾ ಇದೆ. ಸೆಕೆಂಡ್ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಎಲ್ಲ IPL ಟೀಮ್ ದವರು ತಮ್ಮ ರಿಟೆನ್ಷನ್ ಪ್ಲೇಯರ್ ಲಿಸ್ಟ್ ಅನ್ನು ಫೈನಲೈಸ್ ಮಾಡಿ ಆ ಲಿಸ್ಟ್ ಅನ್ನು ನಮ್ಮ BCCI ದವರಿಗೆ ನವೆಂಬರ್ 15th ಡೇಟ್ ಒಳಗೆ ಆ ಲಿಸ್ಟ್ ಅನ್ನು ಹ್ಯಾಂಡ್ ಓವರ್ ಮಾಡಬೇಕಂತೆ. ಅವಾಗ ಮಜಾ ಬರುತ್ತೆ. ಯಾವ ಪ್ಲೇಯರ್ನ ಯಾವ ಟೀಮ್ ದವರು ರಿಟರ್ನ್ ಮಾಡ್ಕೋತಿದ್ದಾರಂತೆ. ಸೊ IPL ಫ್ಯಾನ್ಸ್ ಗೆಟ್ ರೆಡಿ ನವೆಂಬರ್ 15ಕ್ಕೆ. ನೆಕ್ಸ್ಟ್ ಥರ್ಡ್ ಬಿಗ್ಗೆಸ್ಟ್ ಬ್ರೇಕಿಂಗ್ ನ್ಯೂಸ್ ಏನಪ್ಪ ಅಂದ್ರೆ ಸಾಕಷ್ಟು IPL ಫ್ಯಾನ್ಸ್ ಕೇಳ್ತಾ ಇದ್ರು ಗುರು ಮೆಗಾ ಆಕ್ಷನ್ ನಡೆಯುವುದು ಯಾವಾಗ ಅಂತೇಳಿ ಸಾಕಷ್ಟು ಫ್ಯಾನ್ಸ್ ಕೇಳ್ತಾ ಇದ್ರು. ಈಗ ಒಂದು ಲೇಟೆಸ್ಟ್ ರಿಪೋರ್ಟ್ ಬಂದಿದೆ. ಏನಪ್ಪಾ ಅಂದ್ರೆ ಬರುವಂತಹ IPL 2025 ಮೆಗಾ ಆಕ್ಷನ್ ನಡೆಯುವುದು ಡಿಸೆಂಬರ್ 15ಕ್ಕೆ ಅಂತ ಒಂದು ರಿಪೋರ್ಟ್ ಬಂದಿದೆ. ಸೊ ಈ ಒಂದು ಆಕ್ಷನ್ ಮೆಗಾ ಆಕ್ಷನ್ ಆಗಲ್ಲ ಗುರು, ಈ ಒಂದು ಆಕ್ಷನ್ ಮೆಗಾ ಬ್ಲಾಕ್ ಬಾಸ್ಟರ್ ಆಕ್ಷನ್ ಆಗೋದು ಗ್ಯಾರಂಟಿ. ಸೊ ಫೈನಲಿ ವೆರಿ ಇಂಪಾರ್ಟೆಂಟ್ ಮೆಗಾ ಬ್ಲಾಕ್ ಬಾಸ್ಟರ್ ಅಪ್ಡೇಟ್ ಏನಪ್ಪ ಅಂದ್ರೆ ಅದು MS ಧೋನಿಯವರ ಬಗ್ಗೆ. ಸಾಕಷ್ಟು IPL ಫ್ಯಾನ್ಸ್ಗೆ ಇನ್ನೂ ಡೌಟ್ ಇದೆ. ಏನಪ್ಪ ಅಂದ್ರೆ ಧೋನಿಯವರು ಬರುವಂತಹ IPL 2025 ಅಲ್ಲಿ ಪಾರ್ಟಿಸಿಪೇಷನ್ ಮಾಡ್ತಾರ ಅಥವಾ ಇಲ್ಲ ಅಂತೇಳಿ ರಿಪೋರ್ಟ್ ನ ಪ್ರಕಾರ ಸಾಕಷ್ಟು ರಿಪೋರ್ಟ್ ಬಂದಿದ್ದು ಧೋನಿಯವರು ಬರುವಂತಹ IPL 2025 ಅಲ್ಲಿ ಆಸ್ ಎ ಅನ್ಕ್ಯಾಪ್ಡ್ ಪ್ಲೇಯರ್ ಆಗಿ ಆಡ್ತಾರೆ. CSK ಮ್ಯಾನೇಜ್ಮೆಂಟ್ ಬರುವಂತಹ IPL 2025 ಮೆಗಾ ಆಕ್ಷನ್ ಮುಂಚೆ ಧೋನಿಯವ್ರನ್ನ ಆಸ್ ಎ ಅನ್ಕ್ಯಾಪ್ಡ್ ಪ್ಲೇಯರ್ ಆಗಿ ರಿಟರ್ನ್ ಮಾಡ್ಕೋತಾರೆ ಅಂತೇಳಿ ಒಂದು ರಿಪೋರ್ಟ್ ಬಂದಿತ್ತು. ಆದ್ರೆ ಈಗ ಲೇಟೆಸ್ಟ್ ರಿಪೋರ್ಟ್ ಬರ್ತಾ ಇದೆ CSK ಅಫಿಷಿಯಲ್ ಕಡೆಯಿಂದ. ಏನಪ್ಪಾ ಅಂದ್ರೆ ಇಫ್ ಸಪೋಸ್ ನಮ್ಮ BCCI ದವರು ಬರುವಂತಹ IPL 2025 ಮೆಗಾ ಆಕ್ಷನ್ ಮುಂಚೆ ಏನಂದ್ರೆ ರೂಲು ಎರಡೇ ಪ್ಲೇಯರ್ ನ ರಿಟರ್ನ್ ಮಾಡ್ಕೋಬೇಕು ಅಂತ ರೂಲ್ ತಂದ್ರೆ ಆ ಎರಡು ಪ್ಲೇಯರ್ ಲಿಸ್ಟ್ ಅಲ್ಲಿ ನಾವು ಧೋನಿಯವ್ರನ್ನ ರಿಟರ್ನ್ ಮಾಡ್ಕೋತೀವಿ ಅಂತ ರಿಪೋರ್ಟ್ ಬರ್ತಾ ಇದೆ. ಸೊ ಎರಡು ಪ್ಲೇಯರ್ ಅಂದ್ರೆ ಇಲ್ಲೇ ಅರ್ಥ ಮಾಡಿಕೊಳ್ಳಿ ಪ್ರತಿಯೊಬ್ಬ IPL ಫ್ಯಾನ್ಸ್, ಧೋನಿಯವರು ಶೋರ್ ಶಾಟ್ ಆಗಿ 100% ಅಲ್ಲ 1000% ಬರುವಂತಹ IPL 2025 ಅಲ್ಲಿ ಪಾರ್ಟಿಸಿಪೇಷನ್ ಮಾಡೋದು ಗ್ಯಾರಂಟಿ. ಯಾರಾದ್ರೂ ಎಕ್ಸ್ಪೆಕ್ಟ್ ಮಾಡಿದ್ರಾ? ಇಫ್ ಸಪೋಸ್ ನಮ್ಮ BCCI ದವರು ಬರುವಂತಹ IPL 2025 ಮೆಗಾ ಆಕ್ಷನ್ ಮುಂಚೆ ಎರಡೇ ಪ್ಲೇಯರ್ ನ ರಿಟರ್ನ್ ಮಾಡ್ಕೋಬೇಕು ಅಂತ ರೂಲ್ ತಂದ್ರೆ CSK ಮ್ಯಾನೇಜ್ಮೆಂಟ್ ಆ ಎರಡು ಪ್ಲೇಯರ್ ಅಲ್ಲಿ ಧೋನಿಯವರ ರಿಟರ್ನ್ ಮಾಡ್ಕೋತಾರೆ ಅಂತ ಈ ಒಂದು ಸ್ಟೇಟ್ಮೆಂಟ್ ಯಾರು ಎಕ್ಸ್ಪೆಕ್ಟ್ ಮಾಡಿದಿಲ್ಲ. ಸೊ ಏನಾಗ್ಲಿ ಈ ಒಂದು ನ್ಯೂಸ್ ಮಾತ್ರ ಪ್ರತಿಯೊಬ್ಬ ಧೋನಿ ಫ್ಯಾನ್ಸ್ಗೆ ಖುಷ್ ತಂದಿರುತ್ತೆ. ಈ ಮಂತ್ ಎಂಡಿಗೆ ಒಂದು ಕ್ಲಾರಿಟಿ ಬರುತ್ತೆ. ನಮ್ಮ BCCI ದವರು ಮೇ ಬಿ ಇನ್ನೊಂದು ಫ್ಯೂ ಡೇಸ್ ಅಲ್ಲಿ ಆ ಒಂದು
ರಿಟೆನ್ಷನ್ ರೂಲ್ನ ಅನೌನ್ಸ್ಮೆಂಟ್ ಮಾಡಬಹುದು, ಅಥವಾ ಇನ್ನೊಂದು 10 ಡೇಸ್ ಅಲ್ಲಿ ಆ ಒಂದು ರಿಟೆನ್ಷನ್ ರೂಲ್ನ ಅನೌನ್ಸ್ಮೆಂಟ್ ಮಾಡಬಹುದು. ಯಾವುದೇ ಟೈಮಲ್ಲಿ ನಮ್ಮ BCCI ಇದ್ದರೂ ಆ ಒಂದು ರೂಲ್ನ ಅನೌನ್ಸ್ಮೆಂಟ್ ಮಾಡಬಹುದು. ಸೊ ಅಲ್ಲಿವರೆಗೂ ವೇಟ್ ಮಾಡೋಣ. ಸೊ ಈ ಒಂದು ಅಪ್ಡೇಟ್ ನಿಮಗೆ ಸ್ವಲ್ಪ ಆದ್ರೂ ಇಷ್ಟ ಆಗಿದ್ರೆ ವಿಡಿಯೋನ ಪ್ರತಿಯೊಬ್ಬರು ಲೈಕ್ ಮಾಡಿ. ಸೊ ಈ ಒಂದು ವಿಡಿಯೋನ ಪ್ರತಿಯೊಬ್ಬ IPL ಫ್ಯಾನ್ಸ್ಗೆ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.